ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮನಸ್ಸು ಕನ್ನಡ ವ್ಲಾಗ್ಸ್. ಪ್ರತಿ ತಿಂಗಳ ಕೃಷ್ಣ ಪಕ್ಷದ 4ನೇ ದಿನದಲ್ಲಿ ಸಂಕಷ್ಟಹಾರ ಚತುರ್ಥಿ ಬರುತ್ತೆ. ಈ ಸಂಕಷ್ಟಹಾರ ಚತುರ್ಥಿಯ ದಿನದಂದು ಇಷ್ಟಾರ್ಥಗಳ ಸಿದ್ಧಿಗಾಗಿ ಗಣೇಶನ ಪೂಜೆಯನ್ನ ಉಪವಾಸವಿದ್ದು ಮಾಡಬೇಕು. ಈ ಬಾರಿ 2024ರ ವರ್ಷದ ಮೊದಲ ಸಂಕಷ್ಟಹಾರ ಚತುರ್ಥಿಯು ಜನವರಿ 29ನೇ ತಾರೀಕು ಸೋಮವಾರದಂದು ಬಂದಿದೆ. ಚತುರ್ಥಿ ತಿಥಿಯು ಪ್ರಾರಂಭವಾಗುವುದು ಜನವರಿ 29ನೇ ತಾರೀಕು ಸೋಮವಾರ ಬೆಳಗ್ಗೆ 6:10 ಪ್ರಾರಂಭವಾಗಿ ಮಂಗಳವಾರ ಅಂದರೆ ಜನವರಿ 30ನೇ ತಾರೀಕು ಬೆಳಿಗ್ಗೆ 8:54 ಮುಕ್ತಾಯವಾಗುತ್ತದೆ. ಯಾವುದೇ ಹಬ್ಬಗಳಲ್ಲಿ ನಾವು ಪೂಜೆಯನ್ನ ಮಾಡಬೇಕಾದ್ರೆ ಸೂರ್ಯ ಉದಯದ ತಿಥಿಯನ್ನ ಗಣನೆಗೆ ತೆಗೆದುಕೊಳ್ಳುತ್ತೀವಿ. ಆದರೆ ಸಂಕಷ್ಟಿ ವ್ರತವನ್ನ ಮಾಡಬೇಕಾದ್ರೆ ರಾತ್ರಿ ಚಂದ್ರೋದಯದ ದಿನವನ್ನ ಗಣನೆಗೆ ತೆಗೆದುಕೊಳ್ಳಬೇಕು. ಹಾಗಾಗಿ 2024ರ ವರ್ಷದ ಮೊದಲ ಸಂಕಷ್ಟಹಾರ ಚತುರ್ಥಿಯು ಜನವರಿ 29ನೇ ತಾರೀಕು ಸೋಮವಾರದಂದು ಬಂದಿದೆ. ಈ ಸಂಕಷ್ಟಹಾರ ಚತುರ್ಥಿಯ ದಿನದಂದು ನಾವು ವಿಧಿವಿಧಾನಗಳ ಮೂಲಕ ಭಕ್ತಿಯಿಂದ ಗಣಪತಿಯನ್ನ ಪೂಜಿಸಿದರೆ ಖಂಡಿತವಾಗಿಯೂ ಕೂಡ ನಮ್ಮ ಕಷ್ಟಗಳು ಮಂಜಿನಂತೆ ಕರಗಿ ಹೋಗುತ್ತವೆ. ನಮ್ಮ ಕಷ್ಟಗಳು ಮಂಜಿನಂತೆ ಕರಗಲು ಸಂಕಷ್ಟಹಾರ ಚತುರ್ಥಿಯ ದಿನದಂದು ಗಣಪತಿಯನ್ನ ನಾವು ಹೇಗೆ ಪ್ರತಿಷ್ಠಾಪಿಸಿ ಹೇಗೆ ಪೂಜೆ ಮಾಡಬೇಕು ಅನ್ನುವ ಸಂಪೂರ್ಣ ವಿಧಾನವನ್ನ ಇವತ್ತಿನ ವಿಡಿಯೋದಲ್ಲಿ ತಿಳಿಯೋಣ. ಅದಕ್ಕೂ ಮೊದಲು ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಪಕ್ಕದಲ್ಲಿರುವಂತಹ ಬೆಲ್ ಐಕಾನ್ನ ತಪ್ಪದೇ ಕ್ಲಿಕ್ ಮಾಡಿ. ಸಂಕಷ್ಟಹಾರ ಚತುರ್ಥಿಯ ದಿನದಂದು ಬೆಳಿಗ್ಗೆ ಬೇಗನೆ ಎದ್ದು ಸ್ನಾನವನ್ನ ಮಾಡಿ ಶುದ್ಧವಾದ ಬಟ್ಟೆಯನ್ನು ಧರಿಸಿ ಗಣಪತಿ ಪೂಜೆಯನ್ನ ಮಾಡೋದಕ್ಕಿಂತ ಮುಂಚಿತವಾಗಿ ಸಂಕಷ್ಟಿ ವ್ರತವನ್ನ ಆಚರಣೆ ಮಾಡ್ತಿದ್ದೀನಿ ಅಂತ ಮೊದಲು ಗಣಪತಿಯ ಮುಂದೆ ಸಂಕಲ್ಪವನ್ನ ಮಾಡಿಕೊಳ್ಳಬೇಕು. ಅಂದರೆ ಬೆಳಗ್ಗೆಯಿಂದ ರಾತ್ರಿಯವರೆಗೂ ಕೂಡ ಉಪವಾಸವಿದ್ದು ರಾತ್ರಿ ಚಂದ್ರನ ದರ್ಶನ ಮಾಡಿದ ನಂತರ ಊಟವನ್ನ ಮಾಡ್ತೀನಿ, ಸಂಕಷ್ಟಿ ವ್ರತವನ್ನ ಮಾಡ್ತಾ ಇದ್ದೀನಿ, ನನ್ನ ಈ ಕೋರಿಕೆ ಈಡೇರಲಿ, ನನ್ನ ಈ ಕಷ್ಟಗಳು ಕಳೆಯಲಿ ಅಂತ ಒಂದು ಸಂಕಲ್ಪವನ್ನ ಮಾಡಿಕೊಂಡು ನೀವು ಉಪವಾಸವನ್ನ ಮಾಡಬೇಕು. ನಿಮಗೆ ಪ್ರತಿ ಸಂಕಷ್ಟಿ ಎಂದು ಕೂಡ ಉಪವಾಸ ಮಾಡೋದಕ್ಕೆ ಆಗಲ್ಲ ಅನ್ನುವುದಾದರೆ ಅಂಗಾರಕ ಸಂಕಷ್ಟಿ ಅಂತ ಬರುತ್ತೆ. ಆ ಅಂಗಾರಕ ಸಂಕಷ್ಟಿ ಅಂದರೆ ಮಂಗಳವಾರದಂದು ಬರುವ ಸಂಕಷ್ಟಿಯನ್ನ ಅಂಗಾರಕ ಸಂಕಷ್ಟಿ ಅಂತ ಕರೀತಾರೆ. ಆ ಸಂಕಷ್ಟಿಯಂದು ತಪ್ಪದೆ ಉಪವಾಸವನ್ನ ಮಾಡಿ ಗಣೇಶನ ಪೂಜೆಯನ್ನ ಮಾಡಿ. ಇಲ್ಲ ಯಾವುದೋ ಒಂದು ನಿಮ್ಮ ಕೋರಿಕೆಗಳು ಈಡೇರಲೇಬೇಕು, ತುಂಬಾನೇ ಕಷ್ಟಗಳು ಇದೆ ಅನ್ನುವವರು ಸಂಕಷ್ಟಿ ಪ್ರತಿ ತಿಂಗಳು ಬರುವಂತಹ ಸಂಕಷ್ಟಿ ವ್ರತವನ್ನ ಮಾಡಿ ನೀವು ಮೊದಲಿಗೆ ಸಂಕಲ್ಪವನ್ನ ಮಾಡ್ಕೊಳ್ಳಿ. ಇಷ್ಟು ಸಂಕಷ್ಟಿ ವ್ರತವನ್ನ ನಾನು ಮಾಡ್ತೀನಿ ಅಂತ. ಅದರಲ್ಲೂ 21 ಸಂಕಷ್ಟಿ ವ್ರತವನ್ನ ಮಾಡಿದರೆ ಖಂಡಿತವಾಗಿಯೂ ಕೂಡ ಆ 21 ಸಂಕಷ್ಟಿ ವ್ರತ ಮುಗಿಯುವುದರೊಳಗೆ ನಾವು ಏನು ಅಂದುಕೊಂಡಿರ್ತೀವೋ ಅದು ಖಂಡಿತವಾಗಿಯೂ ಕೂಡ ಈಡೇರುತ್ತದೆ. ಸಂಕಷ್ಟಿ ದಿನದಂದು ನಿಮ್ಮ ಮನೆಯಲ್ಲಿ ಗಣೇಶನ ವಿಗ್ರಹ ಇದ್ರೆ ತಪ್ಪದೇ ಅಭಿಷೇಕವನ್ನ ಮಾಡಬೇಕು. ವಿಗ್ರಹ ಅಂದ್ರೆ ತುಂಬಾ ದೊಡ್ಡದಾಗಿರುವಂತಹ ವಿಗ್ರಹ ಅಲ್ಲ, ಚಿಕ್ಕದಾಗಿರುವಂತಹ ವಿಗ್ರಹ, ನಿಮ್ಮ ಅಂಗೈ ಮುಷ್ಟಿಯಲ್ಲಿ ಹಿಡಿದುಕೊಳ್ಳುವಷ್ಟು ಆಕೃತಿ ಇರಬೇಕು. ಅಂದ್ರೆ ತುಂಬಾನೇ ಪುಟ್ಟದಾದ ವಿಗ್ರಹ ಇರಬೇಕು. ಒಟ್ಟು 5 ವಸ್ತುಗಳಿಂದ ಇಲ್ಲಾಂದ್ರೆ 9 ವಸ್ತುಗಳಿಂದ ಗಣಪತಿಗೆ ಅಭಿಷೇಕವನ್ನ ಮಾಡಬೇಕು. ಹಾಲು, ಮೊಸರು, ಜೇನುತುಪ್ಪ, ಸಕ್ಕರೆ, ಬಾಳೆಹಣ್ಣು, ತುಪ್ಪ, ಹಸುವಿನ ತುಪ್ಪ, ಈ ರೀತಿಯಾಗಿ 5 ಇಲ್ಲಾಂದ್ರೆ 9 ವಸ್ತುಗಳಿಂದ ಗಣಪತಿಗೆ ಅಭಿಷೇಕವನ್ನ ಮಾಡಬೇಕು. ಒಂದು ತಟ್ಟೆಯಲ್ಲಿ ಗಣಪತಿಯನ್ನ ಇಟ್ಟು ಅಭಿಷೇಕವನ್ನ ಮಾಡಬೇಕು. ಕೆಲವೊಬ್ಬರು ಹೇಳ್ತಾರೆ ಹುಡುಗರು ಮಾತ್ರ ಅಭಿಷೇಕವನ್ನ ಗಣಪತಿಗೆ ಮಾಡಬೇಕು, ಹುಡುಗಿಯರು ಯಾವುದೇ ಕಾರಣಕ್ಕೂ ಕೂಡ ಅಭಿಷೇಕವನ್ನ ಮಾಡಬಾರ್ದು ಅಂತ ಹೇಳ್ತಾರೆ. ಅಂದ್ರೆ ನಿಮ್ಮ ಮನೆಯಲ್ಲಿರುವಂಥ ಅಣ್ಣ, ತಮ್ಮ, ಮಗ ಯಾರಾದರೂ ಇದ್ರೆ, ಗಂಡ ಆಗಿರ್ಬೋದು, ಅವರ ಕೈಯಿಂದ ಗಣಪತಿಗೆ ಅಭಿಷೇಕವನ್ನ ಮಾಡಿಸಿ. ನನಗೆ ಗೊತ್ತಿರೋ ಪ್ರಕಾರ ಹುಡುಗಿಯರು ಅಭಿಷೇಕ ಮಾಡಬಾರ್ದು, ಹುಡುಗರು ಮಾತ್ರ ಗಣಪತಿಗೆ ಅಭಿಷೇಕವನ್ನ ಮಾಡಬೇಕು. ಮೊದಲು ಗಣಪತಿಗೆ ನೀರಿನಿಂದ ಅಭಿಷೇಕ ಮಾಡಿ, ನಂತರ ಹಾಲಿನ ಅಭಿಷೇಕ ಮಾಡಿ, ನಂತರ ಮೊಸರು, ಜೇನುತುಪ್ಪ, ಸಕ್ಕರೆ ಮತ್ತು ಬಾಳೆಹಣ್ಣಿನ ಅಭಿಷೇಕವನ್ನ ಮಾಡಿ. ಪ್ರತಿ ಅಭಿಷೇಕ ಮಾಡಿದ ನಂತರ ಒಂದು ಪೂಜೆಯನ್ನ ಮಾಡಬೇಕು. ಅಂದರೆ ಹಾಲಿನ ಅಭಿಷೇಕ ಮಾಡಿದ ನಂತರ ಒಂದು ಪೂಜೆಯನ್ನ ಮಾಡಿ, ಅಂದರೆ ಊದುಬತ್ತಿಯಿಂದ ಪೂಜೆಯನ್ನ ಮಾಡಿ, ನಂತರ ಮೊಸರಿನಿಂದ ಅಭಿಷೇಕ ಮಾಡಿದ ನಂತರ ಒಂದು ಪೂಜೆ, ಹೀಗೆ ಪ್ರತಿಯೊಂದು ವಸ್ತುವಿನಿಂದ ಅಭಿಷೇಕ ಮಾಡಿದ ನಂತರ ಒಂದೊಂದು ಪೂಜೆಯನ್ನ ಮಾಡಿ. ಅಭಿಷೇಕವನ್ನ ಮಾಡಬೇಕಾದ್ರೆ ಗಣಪತಿ ಸ್ತೋತ್ರವನ್ನ ಹೇಳಿಕೊಂಡು ಅಭಿಷೇಕವನ್ನ ಮಾಡಿದರೆ ತುಂಬಾನೇ ಒಳ್ಳೆಯದು. ಅಭಿಷೇಕ ಎಲ್ಲ ಮಾಡಿದ ನಂತರ ಗಣಪತಿಯನ್ನ ಮತ್ತೊಮ್ಮೆ ನೀರಿನಲ್ಲಿ ಸ್ವಚ್ಛ ಮಾಡಿ ಒಂದು ಕಾಟನ್ ಬಟ್ಟೆಯಿಂದ ಒರೆಸಿ ಆ ಅಭಿಷೇಕ ಮಾಡಿದ್ದು ಏನಿರುತ್ತೋ ಅದನ್ನ ಒಂದು ಸೈಡಲ್ಲಿ ತಟ್ಟೆಯಲ್ಲಿ ಇಟ್ಟಿರಿ. ಪೂಜೆ ಎಲ್ಲ ಆದಮೇಲೆ ಅದನ್ನ ಪ್ರಸಾದ ಅಂತ ಎಲ್ಲರೂ ಕೂಡ ಸೇವನೆಯನ್ನ ಮಾಡಿ. ಗಣಪತಿಯ ವಿಗ್ರಹಕ್ಕೆ ನೀವು ಅರಿಶಿನ ಕುಂಕುಮವನ್ನ ಹಚ್ಚಿ ಹೂಗಳಿಂದ ಅಲಂಕಾರವನ್ನ ಮಾಡಿ, ಗೆಜ್ಜೆ ವಸ್ತ್ರವನ್ನ ಹಾಕಿ, ಅಂಗುನೂಲನ್ನ ಹಾಕಿ, ಹೂಗಳಿಂದ ನಿಮ್ಗೆ ಎಷ್ಟು ಸಾಧ್ಯನೋ ಅಷ್ಟು ಅಲಂಕಾರ ಮಾಡಿ. ನೀವು ಯಾವುದೇ ಹೂಗಳನ್ನು ಅರ್ಪಿಸಿದರೂ ಕೂಡ ಗರಿಕೆಯನ್ನ ಅರ್ಪಿಸುವುದನ್ನ ಮರೆಯಲೇಬಾರದು. ಗಣಪತಿಗೆ ಅತ್ಯಂತ ಪ್ರಿಯ ಈ ಗರಿಕೆ. 11 ಗರಿಕೆ ಇಲ್ಲಾಂದ್ರೆ 21 ಗರಿಕೆಯನ್ನ ಒಂದು ದಾರದಲ್ಲಿ ಕಟ್ಟಿ ಗಣಪತಿಗೆ ಅರ್ಪಿಸಿ. ನಿಮ್ಮ ಮನೆಯಲ್ಲಿ ವಿಗ್ರಹ ಇಲ್ಲ ಅನ್ನೋದಾದ್ರೆ ನೀವು ಗಣಪತಿಯ ಫೋಟೋವನ್ನು ಇಟ್ಟು ಅದಕ್ಕೆ ಅಲಂಕಾರವನ್ನ ಮಾಡಿ ಪೂಜೆಯನ್ನ ಮಾಡಿ ಗರಿಕೆಯನ್ನ ಇಟ್ಟು. ಇನ್ನು ವಿಗ್ರಹ ಫೋಟೋ ಏನೂ ಇಲ್ಲ ಅನ್ನುವುದಾದರೆ ನೀವು ಅರಿಶಿಣದಿಂದ ಇಲ್ಲ ಅಂದರೆ ಹಸುವಿನ ಸಗಣಿಯಿಂದ ಕೂಡ ಗಣಪತಿಯನ್ನ ಮಾಡಿ ಅದಕ್ಕೂ ಕೂಡ ನೀವು ಗರಿಕೆಯನ್ನ ಅರ್ಪಿಸಿ ಹೂವಿನಿಂದ ಅಲಂಕಾರವನ್ನ ಮಾಡಿ
ಪೂಜೆಯನ್ನು ಮಾಡ್ಬೋದು. ಇನ್ನು ನೈವೇದ್ಯವಾಗಿ ನೀವು ಅವತ್ತಿನ ದಿವಸ ಕಡಲೆ ಬೆಲ್ಲ, ಮೋದಕ, ಲಡ್ಡು, ಸಿಹಿ ಅವಲಕ್ಕಿ ಇವೆಲ್ಲ ಗಣಪತಿಗೆ ತುಂಬಾನೇ ಪ್ರಿಯವಾದ ನೈವೇದ್ಯಗಳು. ಯಾವುದಾದ್ರೂ ಒಂದು ನೈವೇದ್ಯವನ್ನ ಇಡಿ, ಇಲ್ಲಾಂದ್ರೆ ಒಂದು ಲೋಟ ಹಾಲನ್ನಾದರೂ ನೈವೇದ್ಯವಾಗಿ ಇಡಿ. ಪಂಚಾಮೃತವನ್ನು ಕೂಡ ನೀವು ನೈವೇದ್ಯವಾಗಿ ಇಡಬಹುದು. ದೀಪಗಳನ್ನು ಹಚ್ಚಿ ಪೂಜೆಯನ್ನು ಮಾಡಿ, ಪೂಜೆ ಮಾಡಿದ ನಂತರ ಅರ್ಚನೆಯನ್ನು ಮಾಡಬೇಕು. ಅರ್ಚನೆಗೆ ಗರಿಕೆ, ಹೂವಿನ ದಳಗಳು, ಹಾಗೆ ಸ್ವಲ್ಪ ಅಕ್ಷತೆಯನ್ನು ತಗೋಬೇಕು. ಅರ್ಚನೆ ಮಾಡಬೇಕಾದ್ರೆ ಗಣೇಶನ ಅಷ್ಟೋತ್ತರವನ್ನು ಹೇಳಿಕೊಂಡು ಗಣಪತಿಗೆ ಅರ್ಚನೆಯನ್ನು ಮಾಡಬೇಕು. ಸ್ವಲ್ಪ ಅಕ್ಷತೆ, ಹೂವು, ಗರಿಕೆಯನ್ನು ಕೈಯಲ್ಲಿ ತೆಗೆದುಕೊಂಡು ಗಣೇಶನ ಅಷ್ಟೋತ್ತರವನ್ನು ಹೇಳಿಕೊಂಡು ಗಣೇಶನ ಹತ್ತಿರ ಅವುಗಳನ್ನು ಹಾಕಬೇಕು. ಅರ್ಚನೆಯೆಲ್ಲ ಮಾಡಿದ ನಂತರ ಕೊನೆಯಲ್ಲಿ ಮಹಾಮಂಗಳಾರತಿಯನ್ನು ಮಾಡಿ. ಇದಿಷ್ಟು ಸಂಕಷ್ಟಹರ ಚತುರ್ಥಿಯ ದಿನದಂದು ಮನೆಯಲ್ಲಿ ಸಂಕಲ್ಪವನ್ನ ಮಾಡಿಕೊಂಡು ಚತುರ್ಥಿಯ ದಿನ ಗಣೇಶನನ್ನ ಪೂಜೆ ಮಾಡುವ ವಿಧಾನ. ಸಂಕಷ್ಟಹರ ಚತುರ್ಥಿಯ ದಿನದಂದು ಪೂರ್ತಿಯಾಗಿ ಉಪವಾಸವಿರಬೇಕು. ಯಾವುದೇ ಒಂದು ಅನ್ನವನ್ನ ತಿನ್ನಬಾರದು, ಖಾರವಾದಂಥ ಪದಾರ್ಥಗಳನ್ನ ತಿನ್ನಬಾರದು, ಉಪ್ಪನ್ನು ತಿನ್ನಬಾರದು. ಕೇವಲ ಹಣ್ಣುಗಳನ್ನು, ಹಾಲನ್ನು ಮಾತ್ರ ಸೇವನೆಯನ್ನ ಮಾಡಬೇಕು. ಸಂಜೆ ನೀವು ನಿಮ್ಮ ಮನೆಯ ಹತ್ತಿರ ಇರುವ ಗಣಪತಿಯ ದೇವಸ್ಥಾನಕ್ಕೆ ಹೋಗಿ ಪೂಜೆಯನ್ನ ಮಾಡಿಕೊಂಡು ನಂತರ ಮನೆಗೆ ಬಂದು ಚಂದ್ರನನ್ನು ನೋಡಿ ನಂತರ ಉಪವಾಸವನ್ನು ಬಿಟ್ಟು ಊಟವನ್ನು ಮಾಡಬೇಕು. ರಾತ್ರಿನೂ ಅಷ್ಟೇ, ಸಂಕಷ್ಟಿಯ ದಿನದಂದು ಚಂದ್ರನನ್ನು ನೋಡಿದ ನಂತರ ಊಟ ಮಾಡಬೇಕಾದ್ರೆ ಅನ್ನವನ್ನು ಊಟ ಮಾಡಬಾರ್ದು. ಬೇರೆ ಏನಾದರೂ ಅವಲಕ್ಕಿಯನ್ನು ಏನಾದರೂ ಒಂದು ಸೇವನೆಯನ್ನು ಮಾಡಬೇಕು. ಸಂಕಷ್ಟಿ ದಿನ ಸಂಕಲ್ಪವನ್ನು ಮಾಡಿಕೊಂಡು ನೀವು ಬೆಳಗ್ಗೆಯಿಂದ ರಾತ್ರಿವರೆಗೂ ಕೂಡ ಉಪವಾಸವಿದ್ದು ತುಂಬಾನೇ ಭಕ್ತಿಯಿಂದ ಪೂಜೆಯನ್ನು ಮಾಡಿರ್ತೀರಾ. ರಾತ್ರಿ ಚಂದ್ರನ ದರ್ಶನವನ್ನು ಮಾಡಿ ಚಂದ್ರನಿಗೆ ಅರ್ಘ್ಯವನ್ನು ಕೊಟ್ಟಾಗಲೇ ನಾವು ಸಂಕಷ್ಟಿ ದಿನ ಮಾಡಿದ ಉಪವಾಸಕ್ಕೆ ಪೂಜೆಯ ಫಲ ಅನ್ನೋದು, ಅದರ ಪೂರ್ಣ ಫಲ ಅನ್ನೋದು ಸಿಗೋದು. ಚಂದ್ರ ಯಾವ ದಿಕ್ಕಿನಲ್ಲಿ ಕಾಣಿಸ್ತಾ ಇರ್ತಾನೋ ಆ ದಿಕ್ಕಿಗೆ ಮುಖ ಮಾಡಿ ಕುಳಿತು ಚಂದ್ರನಿಗೆ ಅರ್ಘ್ಯವನ್ನು ಕೊಡಬೇಕು. ಜೇನುತುಪ್ಪ, ಹಾಲು, ಶ್ರೀಗಂಧ, ಅಕ್ಕಿ ಮತ್ತು ಹೂಗಳನ್ನು ಚಂದ್ರನಿಗೆ ಅರ್ಪಿಸಬೇಕು. ನಂತರ ನೀವು ಊಟವನ್ನು ಮಾಡಬೇಕು. ಇನ್ನು ಉಪವಾಸವನ್ನು ಯಾವ ರೀತಿ ಮಾಡಬೇಕು ಅಂತ ತಿಳಿಸಿದ್ದೀನಿ. ಹಣ್ಣು ಮತ್ತು ಹಾಲನ್ನು ಸೇವನೆ ಮಾಡ್ಬೋದು. ಖಾರವಾದ ಈರುಳ್ಳಿ, ಬೆಳ್ಳುಳ್ಳಿ ಮತ್ತು ಅನ್ನವನ್ನು, ಉಪ್ಪನ್ನು ಸೇವನೆಯನ್ನು ಮಾಡಬಾರ್ದು. ಇನ್ನು ಅವತ್ತಿನ ದಿವಸ ರಾತ್ರಿ ಹಾಸಿಗೆಯ ಮೇಲೆ ಮಲಗೋ ಹಾಗಿಲ್ಲ. ಚಾಪೆ ಇಲ್ಲ ಜಮಖಾನದ ಮೇಲೆ ಮಲಗಬೇಕು. ಹಾಗೆಯೇ ಅವತ್ತಿನ ದಿವಸ ಗಣಪತಿಗೆ ತಪ್ಪದೆ ಅರ್ಚನೆಯನ್ನು ಮಾಡಬೇಕು. ಗಣಪತಿಗೆ ಅಷ್ಟೋತ್ತರವನ್ನು ಹೇಳಿಬೇಕು. ಹಾಗೆಯೇ ಗರಿಕೆಯನ್ನು ಮರೆಯದೆ ಅರ್ಪಿಸಲೇಬೇಕು. 21 ಇಲ್ಲಾಂದರೆ 11 ಗರಿಕೆಯನ್ನು ಅರ್ಪಿಸಲೇಬೇಕು. ಜೊತೆಗೆ ಸಂಕಷ್ಟಿ ದಿನ ಏನಾದರೂ ಚಂದ್ರನ ದರ್ಶನ ಆಗಲಿಲ್ಲ ಅಂದರೆ ಚಂದ್ರ ಕಾಣಿಸ್ತಿಲ್ಲ ಅನ್ನೋದಾದರೆ, ಈಗ ಮಳೆ ಬರೋ ಸಮಯ ಇದ್ದಾಗ, ಮೋಡ ಕವಿದುಕೊಂಡಿದ್ದಾಗ ಚಂದ್ರ ಕಾಣೋದಿಲ್ಲ, ಆ ಸಮಯದಲ್ಲಿ ಏನು ಮಾಡಬೇಕು, ಪೂಜೆಯ ಪೂರ್ಣ ಫಲ ಸಿಗೋದಿಲ್ವಾ ಆಗ ಅನ್ನೋದಾದರೆ, ಆಗ ಏನು ಮಾಡಬೇಕು ಅಂದರೆ ಒಂದು ತಟ್ಟೆಯನ್ನು ತಗೊಂಡು ಆ ತಟ್ಟೆಯಲ್ಲಿ ಅಕ್ಕಿಯನ್ನು ಹರಡಿ, ಆ ಅಕ್ಕಿಯಲ್ಲಿ ನಿಮ್ಮ ಕೈ ಬೆರಳಿನ ಸಹಾಯದಿಂದ ಚಂದ್ರನನ್ನು ಬರೆದು ಅದಕ್ಕೆ ಹೂ ಇಟ್ಟು, ಅರಿಶಿನ ಕುಂಕುಮ ಇಟ್ಟು ಪೂಜೆಯನ್ನು ಮಾಡಿ ನಂತರ ನೀವು ಊಟವನ್ನು ಮಾಡ್ಬೋದು. ಸಂಸ್ಕೃತದಲ್ಲಿ ಸಂಕಷ್ಟಿ ಎಂದರೆ ಎಲ್ಲ ಸಮಸ್ಯೆಗಳಿಂದ ಮುಕ್ತಿ ಪಡೆಯುವುದು ಎಂದು ಅರ್ಥ. ಹಾಗಾಗಿ ಸಂಕಷ್ಟಿ ದಿನ ನಾವು ಗಣೇಶನನ್ನು ಪೂಜಿಸುವುದರಿಂದ ನಮ್ಮ ಜೀವನದಲ್ಲಿ ಇರುವಂಥ ಸುಖ ಸಮೃದ್ಧಿ ಹೆಚ್ಚಾಗುತ್ತದೆ. ಹಾಗೆಯೇ ಸಮಸ್ಯೆಗಳಿಂದ ಮುಕ್ತಿ ಸಿಗುತ್ತದೆ. ಕಷ್ಟಗಳು ಮಂಜಿನಂತೆ ಕರಗಿ ಹೋಗುತ್ತವೆ. ಸಂತಾನ ಭಾಗ್ಯಕ್ಕಾಗಿ, ಕಂಕಣ ಭಾಗ್ಯಕ್ಕಾಗಿ, ಒಟ್ಟಾರೆ ಹೇಳುವುದಾದರೆ ಸರ್ವ ಕಷ್ಟಗಳ ನಿವಾರಣೆಗಾಗಿ ಸಂಕಷ್ಟಹರ ಚತುರ್ಥಿಯು ಒಂದು ಅದ್ಭುತವಾದ ಪರಿಹಾರ ಅಂತಲೇ ಹೇಳ್ಬೋದು. ಈ ನನ್ನ ವಿಡಿಯೋ ನಿಮಗೆಲ್ಲರಿಗೂ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಆ್ಯಂಡ್ ಕಮೆಂಟ್ ಮಾಡಿ, ಜೊತೆಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ರೀತಿ ಮತ್ತಷ್ಟು ಮಾಹಿತಿಗಳೊಂದಿಗೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ.